ಎಂಗೇಜ್ಮೆಂಟ್ ಆಗಿದ್ದ ನಮ್ಮ ಅಕ್ಕನ ಮದ್ವೆ ಕ್ಯಾನ್ಸಲ್ ಆಯ್ತಂತ ಕೃಷ್ಣ. ವಾಟ್? ಮದುವೆ ಕ್ಯಾನ್ಸಲ್ ಆಯ್ತಂತ? ಯಾಕೆ? ನಾನು ಪ್ರೀತಿ ಮಾಡಿದ್ನಲ್ಲ ಅದಕ್ಕೆ. ಮದುವೆಗೆ ಮುಂಚೆನೆ ತಂಗಿ ಓಡ್ ಹೋದ್ಲು. ಮುಂದೆ ಅಕ್ಕನೂ ಓಡ್ ಹೋಗಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಕೇಳಿದ್ರಂತೆ ಗಂಡಿನ ಕಡೆಯವರು. ನಾನು ಮನೆ ಜೊತೆ ಸಂಬಂಧ ಕಡ್ಕೊಂಬಂದ್ರು ಅವ್ರನ್ನ ಒಂದಲ್ಲ ಒಂದು ರೀತಿ ಕಾಡ್ತಾನೆ ಇದ್ದೀನಿ. ಯಾಕೆ ಹೀಗಾಗ್ತಾ ಇದೆ ಕೃಷ್ಣ? ನಾನು ಪ್ರೀತಿ ಮಾಡಿದ ತಪ್ಪ ಅಥವಾ ಮನೆ ಮಗಳಾಗಿ ಹುಟ್ಟಿದ್ದೆ ತಪ್ಪ? ಎರಡೂ ತಪ್ಪಲ್ಲ ಕಣೋ. ನೀನು ಪ್ರೀತಿಸಿದ್ದನ್ನ ಸಹಿಸ್ಕೊಳಕ್ಕಾಗದೆ ಸಿಟ್ಟಲ್ಲಿ ನಿಮ್ಮ ಅಕ್ಕನ ಮೇಲೆ ದ್ವೇಷ ತೀರಿಸ್ಕೋತಾ ಇದ್ದಾರಲ್ಲ ಈ ಜನ, ಅವ್ರದ್ದು ತಪ್ಪು. ಆದ್ರೆ ನಾವು ಆ ಜನಗಳಿಗೆ ಹೆದರೋ ಅವಶ್ಯಕತೆ ಇಲ್ಲ ಕಣೋ. ಯಾಕೆ ಅಂದ್ರೆ ಈ ಜನ ಯಾರನ್ನೂ ಶಾಶ್ವತವಾಗಿ ಪ್ರೀತಿಸೋದು ಇಲ್ಲ, ದ್ವೇಷಿಸೋದು ಇಲ್ಲ. ಎಲ್ಲ ಬೇಗ ಮರ್ತ್ಬಿಡ್ತಾರೆ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಅಕ್ಕನಿಗೆ ಒಳ್ಳೆ ಕಡೆ ಗಂಡು ಸಿಕ್ಕೇ ಸಿಗುತ್ತೆ. ನೀನು ಯೋಚನೆ ಮಾಡಬೇಡ. ಇಲ್ಲ ಕೃಷ್ಣ, ಎಲ್ಲ ತಾನಾಗೆ ಸರಿ ಹೋಗುತ್ತೆ ಅನ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಹಾಗಂತ ನನ್ನ ಕೈಲಿ ಏನು ಮಾಡೋದಕ್ಕೂ ಆಗ್ತಿಲ್ಲ. ನಾನೇನೋ ಮನೆ ಬಿಟ್ಟು ಬಂದು ನಿನ್ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದೀನಿ. ಆದ್ರೆ ನಮ್ಮ ಅಕ್ಕ ಪ್ರತಿ ಕ್ಷಣನೂ ಕೊರಗ್ತಾ ಇದ್ದಾಳೆ, ಪ್ರತಿ ಕ್ಷಣನೂ ಕೊರಗ್ತಾ ಇದ್ದಾಳೆ. ನಾನ್ ಸುಖ ಹುಡ್ಕೊಂಡು ಅವಳ ದುಃಖಕ್ಕೆ ತಳ್ಬಿಟ್ಟೆ ಕಣೋ. ಅವಳು ಸಂಕಟನ ಕಡಿಮೆ ಮಾಡೋರು ಯಾರು? ಯಾವ ತಪ್ಪು ಮಾಡ್ದಿರಾನೆ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ಆ ದೇವ್ರಾದ್ರೂ ಒಂದು ಒಳ್ಳೆ ದಾರಿ ತೋರಿಸ್ಬಾರ್ದ? ಖಂಡಿತವಾಗ್ಲೂ ತೋರಿಸ್ತಾನೆ ಕಣ. ನೋಡು, ದೇವರು ಒಳ್ಳೆಯವ್ರಿಗೆ ಮೊದಲು ತುಂಬಾ ಕಷ್ಟ ಕೊಡ್ತಾನೆ. ಆದರೆ ಆ ಕಷ್ಟದಲ್ಲೂ ನಾವು ನಂಬಿಕೆ ಕಳ್ಕೊಳ್ದೆ ಹೋದ್ರೆ ಒಂದೇ ಸಲ ಅದೃಷ್ಟದ ಬಾಗ್ಲನ್ನು ತೆಗೆದು ಬಿಡ್ತಾನೆ. ನಿಮ್ಮ ಅಕ್ಕನ ಜೀವನದಲ್ಲೂ ಅಷ್ಟೇ ಅಂತ ಒಂದು ಅದೃಷ್ಟ ಬಂದೇ ಬರುತ್ತೆ. ಯೋಚನೆ ಮಾಡ. ಏನಾದರೂ ಮಾಡಿದ್ಯಾ? ಸರಿ, ಹೋಗಿ ಮುಖ ತೊಳ್ಕೊ, ಹೊರಗಡೆ ಊಟಕ್ಕೆ ಹೋಗೋಣ. ಟೈಮ್ ಆಗ್ತಿದ್ಯಮ್ಮ. ರೀ ಬನ್ನಿ ಬೇಗ, ಹೆಣ್ಮಕ್ಳು ರೆಡಿಯಾಗಿ ನಿಂತಿದ್ದೀವಿ, ನೀವು ಇನ್ನೂ ರೆಡಿ ಆಗ್ತಿದ್ದೀರಾ? ಬನ್ನಿ. ಅಯ್ಯೋ, ಏನೇ ಆಯ್ತು ಇವ್ನು ಹಿಂಗ್ ನುಗ್ತಿದ್ದಾನೆ ಕತ್ತೆ? ಅಯ್ಯೋ 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 ಅಯ್ಯೋ, ನಿನ್ ಮನೆ ಹಾಳಾಗೋಗ ನನ್ನ ಮಗನ್ಗೆ ಲೋಸುಗ್ರ ಅಂತ ಕರಿತ್ಯಾ? ಎಷ್ಟು ಧೈರ್ಯ ನಿನ್ಗೆ?
ನಾವ್ಯಾರು ಏನು ಅಂತೇಳಿ ಅವನೇ ಹೇಳ್ತಾನೆ. ಆಚೆ ಕೈಯಮ್ಮ ಅವನ್ನ. ರೀ ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ರಿ. ಅವ್ನ್ ಯಾರು ಏನು ಅಂತ ನಿಮ್ಮಿಬ್ಬರಿಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ಮರ್ಯಾದೆಯಿಂದ ಬೇರೆ ಕರಿಬೇಕಾ? ಸುಂದ್ರಣ್ಣ, ಸುಂದ್ರು, ನೀನೇ ಮರ್ಯಾದೆಯಿಂದ ಆಚೆ ಬರ್ತೀವೋ ಇಲ್ಲ ನಾನೇ ಗಲ್ಲು ಪಟ್ಟಿ ಹಿಡ್ಕೊಂಡು ಆಚೆ ತರ್ಲೋ? ಅಯ್ಯೋ ಹಾಳಾದವ್ರೆ, ಬೀದಿಲೋಗೋ ತಿರುಪಕಿಗಳೆಲ್ಲ ಮನೆ ಮುಂದೆ ಬೊಗಳಿದ್ರೆ ನನ್ ಮಗ ಯಾಕೆ ಆಚೆ ಬರ್ಬೇಕು? ಅದೇನ್ ಬೊಗಳ್ಬೇಕು ಅಂತೀರೋ ನನ್ ಮುಂದೆ ಬೊಗಳ್ಬಿಟ್ಟು ತೊಳಗಿ. ಜಾಸ್ತಿ ಮಾತಾಡ್ತಿದ್ರ ಹೆಂಗ್ಸು ಅಂತ ಸುಮ್ನೆ ಬಿಟ್ಟಿದೀವಿ. ಕರೆಯಮ್ಮ ಆಚೆ ಅವನ್ನ. ಸುಂದರ, ಯಾವನವನು ನನ್ನ ಮಗನ ಹೋಗೋ ಬರೋದು ಕರೀತಾ ಇರೋದು? ಓ ನೀನು ಅದೇ ಗಿರಾಕಿನಾ? ಅಲ್ಲ, ಒಂದೇ ಮನೆ 4 ಜನ ಅಪ್ಪ ಮಗ ಅಮ್ಮ ಮಗಳು ಅಂತ 420ಗಳಿದ್ದೀರಾ. ಯಾರ 420? ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ 32 ಹಲ್ಲು ಬಾಯಲ್ಲಿರಲ್ಲ, ಬೊಗ್ಸಲ್ಲಿ ಹಿಡ್ಕೊಂಡು ವಾಪಸ್ ಹೋಗ್ತೀರಾ. ಹುಷಾರ್. ಸುಂದ್ರ, ಬಾರ ಇಲ್ಲಿ. ಯಾವನ ಬಾಯಿಗೆ ಬಂದಂಗೆ ಮಾತಾಡ್ತಾವ್ರ. ಯಾರ ಇವರೆಲ್ಲ? ಹಲೋ ಮ್ಯಾನ್, ವಾರಿಯೋ ಅಂದ್ರೆ ಮುಖ ಕಿತ್ತೋಳ್ ಹೊಡಿತೀನಿ ನಿಮ್ ಮಗನೇ. ನಮ್ಮ ಹತ್ರ ನೀನ್ ನಮಕರಂ ನಾಟಕ ಮಾಡ್ತೀನಿ ಅಂತ ಹೇಳಿ ಬಾಡಿಗೆಗೆ ಬಟ್ಟೆ ತಗೊಂಡೋದನು 20 ದಿವಸ ಆದ್ರೂ ತಂದು ಕೊಟ್ಟಿಲ್ವಲ್ಲ ನೀನು? ಈಗ ಹುಡ್ಕೊಂಡ್ ಬಂದ್ರೆ ನೀನ್ ಕದ್ದೋಡೋಗ್ತೀಯಾ? ಇಲ್ಲಿ ಬಂದ್ ನೋಡಿದ್ರೆ ಇಡೀ ಫ್ಯಾಮಿಲಿ ನಮ್ಮ ಕಂಪನಿ ಬಟ್ಟೆ ಹಾಕೊಂಡ್ ಮರಿತಾ ಇದ್ರ. ಮುಚ್ಚಯ್ಯ ಬಾಯಿ. ಈ ಬಟ್ಟೆ ನಮ್ಮಣ್ಣ ಪ್ರೀತಿನ ತಂದ್ಕೊಟ್ಟಿರೋದು. ಬಾಂಬೆಯಿಂದ ತಂದು ಕೊಟ್ಟಿದಾನ, ಡೆಲ್ಲಿಯಿಂದ ತಂದು ಕೊಟ್ಟಿದಾನ? ಏನೋ ಮುಖ ನೋಡ್ತಾ ಇದ್ಯಾ? ಬೊಗಳು ಅಲ್ಲಿ ಏನು? ಅದು ಅಂದ್ರೆ ಅಂದ್ರೆ ಕದ್ದು ಮಾಲ. ಸಾಕ್ ನಿಲ್ಸಯ್ಯ ನಿಮ್ ನಾಟಕನ. ಅಪ್ಪ ಮಗಂದು ಒಂದೇ ಬುದ್ಧಿ. ಮಗ ಕಳ್ಳ ಆದ್ರೆ ಅಪ್ಪ ದೊಡ್ಡ ಮಳ್ಳ. ಹೆಣ್ಣು ಮಕ್ಳು ಅಂತೇಳಿ ಮರ್ಯಾದೆ ಕೊಡ್ತಾ ಇದೀವಿ. 5 ನಿಮಿಷ ಟೈಮ್ ಕೊಡ್ತೀವಿ. 5 ನಿಮಿಷ ಒಳಗಡೆ ನಮ್ ಬಟ್ಟೆ ನಮ್ಗೆ ವಾಪಸ್ ಕೊಡಿ. ಏನ್ ಮುಖ ನೋಡ್ತಾ ಇದ್ರ? ಒಳಗಡೆ ಬಟ್ಟೆನಾ? ನಾನೇ ಬಿಟ್ಬಿಡ್ತೀನಿ. ಪ್ಯಾಂಟು ಅಣ್ಣ, ಇದೆರಡು ನನ್ನ ಹೆಂಡತಿ ಮನೆ ಕಡೆ ಅಣ್ಣ. ತಗೊಳ್ಳಿ ಸೀರೆನ, ಹಾಳಾಗೋಗಿ. ಇನ್ಮೇಲಾದ್ರೂ ಇಂಥ 420 ಬುದ್ಧಿಗಳು ಬಿಟ್ಬಿಡಿ. ಹುಷಾರ್. ಎಂತ ಫ್ಯಾಮಿಲಿಯ? ತಂದೆ ತಕ್ಕ ಮಗ, ತಾಯಿಗೆ ತಕ್ಕ ಮಗಳು. ಎಂತ ಕಚಡ ಫ್ಯಾಮಿಲಿಯ? ನೀನು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಹೊಡೆಯೋದಷ್ಟೇ ಅಲ್ವೋ? ಕತ್ತರಿಸಿ ಹಾಕೊಡ್ಬೇಕು. ನಾನೇನ್ ಮಾಡೋದು ನಂಗೆ ಹೊಡಿತಿದ್ರ? ಏನೋ ಒಂದಿನ ನಾನು ಮನೇಲಿ ಒಳ್ಳೆ ಬಟ್ಟೆ ಹಾಕೊಂಡು ನಿಂತ ತಂದೆ. ತಿರುಬೋಕಿ ನನ್ನ ಮಗನೇ, ನಾವುಗಳು ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಕದ್ದು ಮಾಡ್ತರ್ತೀಯ. ಅನ್ಯಾಯವಾಗಿ ಹಾದಿ ಬೀದಿಲಿ ಹೋಗೋರ್ ಮುಂದೆ ನಮ್ಮ ಮರ್ಯಾದೆ ತೆಗೆದು ಬಿಟ್ಟಲ್ಲೋ. ನನ್ ಮನ ಮರ್ಯಾದೆನ ಹೋಯ್ತು. ಮಾಡೋದೆಲ್ಲ ಮಾಡಿ ಮತ್ತೆ ಮಾತಾಡ್ತೀಯ. ಏನೋ ಬೊಗಳ್ದು ಯಾವತ್ ನೀನು? ಓಹ್, ನೀನು ದಾರಿನಲ್ಲಿ ಹೋಗ್ತಾ ಇದ್ರೆ ಜನ ಹಿಂಡಾಗಿ ನಿನ್ನ ಹಿಂದೆ ಬರ್ತಾರಲ್ಲ, ನೆಲದ ಮೇಲೆ ಕಾಲು ಹಿಡ್ದಂಗೆ ಎತ್ಕೊಂಡು ಮೆರೆಸ್ತಾರೆ. ನೀನ್ ಹಿಂದೆ ಯಾವ ರೀತಿ ಬರ್ತಾ ಇದ್ರು, ಹೆಂಗ್ ಎತ್ಕೊಂಡು ಮೆರೆಸ್ತಾ ಇದ್ರು ಅಂತ ಈಗ ಗೊತ್ತಾಗ್ತಾ ಇದೆ ನನ್ಗೆ. ನೋಡಿ ಬನ್ನಿ ನಾನೇ ಈಗಾಗಲೇ ಬೆನ್ಮೂಳೆ ಮುರಿದು ಲೈಫ್ ಲಾಂಗ್ ನೀರ್ತಿರೋ ಗುರು ಆಗಿದೆ. ಮುರ್ಸ್ಕೊ ನನ್ ಮಗನೇ. ನನಗೆ ಮೊನಕಾರ್ ಮುಯ್ಯ ಸೀರೆ ತಂದ್ಕೊಡ್ತೀಯಾ? ಬೀದಿನಲ್ಲಿ ನನ್ ಮಾನ ಕಳಿತ್ಯಾ? ಅದು 2 kg ಚಿನ್ನ ತಂದ್ಕೊಡ್ತಾನೆ ಅಂತೀರಿ? ಅಕ್ರಿ ಸರ್, ಅಪ್ಪ ಅಮ್ಮ ಇಬ್ರು ಎನಿಮಗಳಾಗ್ಬಿಟ್ಟಿದ್ದಾರೆ. ನೀನಾದ್ರು ಮಗನ್ ಸೇವ್ ಮಾಡ್ಬಾರ್ದಾ? ಮುಚ್ಚ ಬಾಯಿ. ನನಗ್ ಬರ್ತಾರ ಕೋಪದಲ್ಲಿ ನೀನು ಚೆನ್ನಾಗಿ ಕುಟ್ಟಿ ಚಟ್ನಿ ಪುಡಿ ಮಾಡ್ಬೇಕು ಅನ್ಸ್ತದೆ. ಅಯ್ಯೋ ದೇವ್ರೆ, ನಮ್ಮ ಅಣ್ಣ ಒಳ್ಳೆ ಕೆಲಸದಾಗಿದ್ದಾರೆ, ನಮ್ಗೆ ಒಳ್ಳೊಳ್ಳೆ ಐಟಮ್ಸ್ ತಂದ್ಕೊಡ್ತಾನೆ ಅಂತ ಖುಷಿ ಆಗಿದ್ದೆ. ನನ್ನ ಆಸೆನೆಲ್ಲ ಹಾಳು ಮಾಡ್ಬಿಟ್ಟ. ಹಾಕಪ್ಪ ಅವನ್ಗೆ. ನೋಡು ನೋಡು, ಪ್ರೀತಿ ಇಟ್ಕೊಂಡಿದ್ದಾಳೆ ನೋಡು ಅವಳು. ಆಹಾ, ಎಂತ ಫ್ಯಾಮಿಲಿನಪ್ಪ ನಮ್ದು. ತಂಗಿ ಕೈಲಿ ಉಗಿಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರ್ಬೇಕು.
ನಿನ್ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಲೈ ಲೈ, ಈ ಮನೆ ಹಾಳು ಬುದ್ಧಿನ ಯಾರ ಹತ್ರ ಕಲ್ತೀಯೋ? ನಿನ್ನಿಂದಾನೆ ಕಲ್ತ್ಕೊಂಡಿದ್ದು. ಅದು ನಿನ್ ಮಗ ಅಲ್ವಾ, ಅದಕ್ಕೆ ನಿನ್ ಬುದ್ಧಿನ ನನಗೂ ಬಂದಿರೋದು. ಅಯ್ಯೋ 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 ಅಯ್ಯೋ, ಕೇಳಿದೆ ನಾವು ಹೇಳ್ತಾ ಇರೋದನ್ನ ಅನ್ನಿಸ್ಕೊಳ್ಳಿ. ಅಲ್ವೋ? ಲೇ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಗೂಬೆ ಕೊಡಿಸ್ತೀಯ? ನೋಡೋ ನೋಡೋ, ಇನ್ನು ಮುಂದೆ ಆದ್ರೂ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸಮಾಜದಲ್ಲಿ ನನ್ನ ತರ ಘನತೆ ಗೌರವದಿಂದ ಬದುಕಬಹುದು, ತಿಳ್ಕೋ. ವಾಟ್ ಡ್ಯಾಡಿ? ಘನತೆ ಗೌರವನ? ಯು ಮೀನ್ ರೆಸ್ಪೆಕ್ಟ್? ಅದಕ್ಕೂ ನಮ್ಮ ಫ್ಯಾಮಿಲಿಗೂ ಸಂಬಂಧನೇ ಇಲ್ಲ. ನೋಡ್ದೇನೆ ಎಷ್ಟು ಹದ್ದು ಮೀರಿ ಮಾತಾಡ್ತಾ ಇದ್ದಾನೆ ಅಂತ. ಹದ್ದು ಮೀರ್ತೀನೋ ಕಾಗೆ ಮೀರ್ತೀನೋ ಅದು ನನಗ್ ಬಿಟ್ಟಿದ್ದು. ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದಾಗ್ಲಿ ಅಡ್ವೈಸ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ಗೊತ್ತಾಯ್ತಾ? ಕೊಬ್ಬು ನೋಡ್ದೇನೆ ಅವನು. ಏಯ್ ಹೋಗ, ನಾನು ನಿಮ್ಮ ಅಪ್ಪ ಕಣ. ಈ ನಿನ್ನ ಮಂಗ ಚೇಷ್ಟೆಗಳಿಗೆ ಎಲ್ಲಿ ಬ್ರೇಕ್ ಹಾಕಬೇಕು, ನಿನ್ನ ಬಾಲ ಹೆಂಗ್ ಕತ್ತರಿಸಬೇಕು, ನಿನ್ನ ಕುತ್ತಿಗೆಗೆ ಹೆಂಗ್ ಬೆಲ್ಟ್ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ತೋರಿಸ್ತೀನಿ. ಚಿದಂಬರಯ್ಯ, ಯಾವುದು ಸಮಾಧಾನ ಆಗ್ಲಿಲ್ವಾ? ಅಲ್ಲಯ್ಯ, ಶ್ರೀಮಂತರ ಮನೆ ಮಕ್ಕಳು ದೊಡ್ಡ ದೊಡ್ಡ ಸಂಬಂಧ ತೋರಿಸಿದ್ರು ಏನಾದ್ರು ಒಂದು ನೆಪ ಹೇಳಿ ಸಮಾಧಾನ ಆಗ್ಲಿಲ್ಲ ಅಂತ ಹೇಳ್ತೀನಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಿನಗೆ ತಕ್ಕನಾದ ವರನ್ನ ಹುಡುಕೋ ಪ್ರಯತ್ನ ನಾನು ಮಾಡ್ಬೋದು ಅಲ್ವಾ? ನಾರಾಯಣ, ನೋಡು, ಹುಡುಗ ಸಂಸ್ಕಾರವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಗೌರವ ಇರಬೇಕು. ಹಾ, ನೀನು ಹೇಳಿರೋ ಎಲ್ಲಾ ಗುಣಗಳಿರೋ ಹುಡುಗ ಸಿಗ್ತಾನೆ. ಆದ್ರೆ ಶ್ರೀಮಂತ ಆಗಿರ್ಬೇಕು. ಶ್ರೀಮಂತರ ಮನೆ ಮಕ್ಕಳು ಬೇಕು ಅಂದ್ರೆ ಈ ತರ ಗುಣಗಳು ಇರಲ್ಲ. ಶ್ರೀಮಂತ ಹುಡುಗನೇ ಬೇಕು ಅಂತ ನಾನು ಎಲ್ಲೋ ಹೇಳಿದೆ. ಬಡವನಾದ್ರೂ ಪರವಾಗಿಲ್ಲ, ನಾನು ಹೇಳಿದ ಗುಣಗಳಿರೋ ವ್ಯಕ್ತಿ ಆದರೆ ಸಾಕು. ಯಾಕೆಂದ್ರೆ ಹಣ ಅನ್ನೋದು ತೇಲಾಡೋ ಮೋಡ ಇದ್ದ ಹಾಗೆ. ಅದು ಯಾವಾಗ ಬೇಕಾದರೂ ಕರಗಬಹುದು, ಎಲ್ಲಿಗೆ ಬೇಕಾದರೂ ತೂರ್ಕೊಂಡು ಹೋಗ್ಬೋದು. ಆದರೆ ಗುಣ ಅನ್ನೋದು ಸೂರ್ಯ ಇದ್ದ ಹಾಗೆ. ಅದು ಯಾವುದೇ ಕಾರಣಕ್ಕೂ ಕರಗೋದು ಇಲ್ಲ, ಯಾರಿಂದನೂ ಕದಿಯೋದಕ್ಕೂ ಆಗೋದಿಲ್ಲ. ಚಿನ್ನದಂತ ಮಾತಾಡದೆ ಕಣೆ. ಹಣಕ್ಕಿಂತ ಗುಣ ಮೇಲೊಂದಿಲ್ಲ. ಆ ಮಾತು ನನಗೆ ತುಂಬಾನೇ ಹಿಡಿಸ್ತು. ಯಾಕಂದ್ರೆ ನಂದು ಅದೇ ಪಾಲಿಸಿ. ಕಂಡೋರ್ ಹಣ ಅಂದ್ರೆ ನನಗೆ ಬೆಂಕಿ ಬೆಂಕಿ ಇದ್ದ ಹಾಗೆ. ನನ್ನ ಮಗನು ಹಾಗೆ ಕಣಮ್ಮ. ಕಂಡೋರ್ ದುಡ್ಡು ತಿನ್ನೋದಕ್ಕಿಂತ ಸಗಣಿ ತಿನ್ನೋದ್ ಮೇಲು ಅಂತಾನೆ. ಮಹಾ ಸ್ವಾಭಿಮಾನಿ. ನಿಂತರನೇ ಕಣಯ್ಯ. ಹೌದಾ? ಅಲ್ಲಯ್ಯ, ನನಗೊಬ್ಬ ಮಗ ಇದ್ದಾನೆ, ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅಂತ ಹೇಳ್ತೀಯ ಹೊರತು ಅವನ ಒಂದು ಸಲನಾದ್ರೂ ನಮ್ಮ ಮನೆಗೆ ಕರ್ಕೊಂಬಂದಿದ್ಯಾ? ಅದೇನೋ 6 ತಿಂಗಳಿಗೆ ವರ್ಷಕ್ಕೆ ಒಂದ್ಸಲ ಬಂದು ಹೋಗ್ತಾನೆ ಅಂತ ಹೇಳಿದ್ಯಾ ಹೊರತು ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಏನಾದ್ರೂ ಹೇಳಿದ್ಯಾ ನನಗೆ? ನನಗೆ ಹೇಳಿದ್ರೆ ನನ್ನ ಮಗನ ನಾನೇ ಹೊಗಳ್ತಾ ಇದ್ದೀನಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಅದಕ್ಕೆ ಇಷ್ಟು ದಿವಸ ಸುಮ್ಮನೆ ಇದ್ದೆ. ಈಗ ನೀನೇ ಕೇಳ್ತಿದ್ಯಾ. ನನ್ನ ಮಗ ಬಾಂಬೆನಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದಾನೆ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿತಿದ್ದಾನೆ. ಒಳ್ಳೆ ಗುಣ ಇದೆ. ಆದ್ರೆ ಏನು ಪ್ರಯೋಜನ ಚಿದಂಬರಯ್ಯ? ದುಡ್ದಿದ್ದ ಹಣದಲ್ಲಿ ಅರ್ಧ ಅಲ್ಲಿ ಇಲ್ಲಿ ಕಳೀತಾ ಇರ್ತಾರೆ. ಅಲ್ಲಿ ಇಲ್ಲಿ ಕಳೀತಾನ ಅಂದ್ರೆ ಜೂಜು ರೇಸು ಅಂತ ಏನಾದ್ರು ಹೋಗ್ತಾನೆ? ಅಯ್ಯೋ, ಶಾಂತಂ ಪಾಪಂ ಶಾಂತಂ ಪಾಪಂ ಅಂತ ಮಾತುಗಳನ್ನ ಕೇಳಿದ್ರೆ 1 ಮೈಲಿ ದೂರ ನೆಗಿತಾನೆ. ನಾನು ಹೇಳಿದ್ದು ದುಡ್ಡು ಕಳೀತಾನೆ ಅಂದ್ರೆ ಇದೆಲ್ಲ ಅಲ್ಲ. ದೇವಸ್ಥಾನ, ಅನಾಥಾಶ್ರಮ, ವೃದ್ಧಾಶ್ರಮ ಇವುಗಳಿಗೆ ದಾನ ಮಾಡ್ತಾನೆ. ಹಿರಿಯರು ಅಂದ್ರೆ ತುಂಬಾ ಗೌರವ. ಒಟ್ಟಲ್ಲಿ ಅವನು ಕೈ ಹಿಡಿಯೋ ಹುಡುಗಿ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಅವನಿಗೆ ಹುಡುಗಿ ಏನಾದ್ರು ನೋಡಿದ್ಯಾನಾ? ಇದುವರೆಗೂ ನನಗೆ ಆ ಸಮಸ್ಯೆನೇ ಬಂದಿಲ್ಲ. ದೊಡ್ಡ ದೊಡ್ಡ ಮನೆ ಶ್ರೀಮಂತರೆಲ್ಲ ಅವನಿಗೆ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಅವನು ಯಾರನ್ನೂ ಒಪ್ತಾ ಇಲ್ಲ. ನಮ್ಮ ತಂದೆ ಯಾರನ್ನ ತೋರಿಸಿ ತಾಳಿ ಕಟ್ಟು ಅಂತಾರೆ, ಅವ್ರಿಗೆ ನಾನು ತಾಳಿ ಕಟ್ಟೋದು ಅಂತಾನೆ. ನಾನು ಮಗಳ ಮದುವೆ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ.
ಚಿದಂಬರಯ್ಯ, ನಿನ್ನ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಅನ್ನೋದನ್ನ ಗೆಸ್ ಮಾಡಿ ಒಂದು ಮಾತು ಹೇಳ್ತೀನಿ. ಬೇಜಾರು ಮಾಡ್ಕೋಬೇಡ. ನೀನು ಅಷ್ಟೇ ಕಣಮ್ಮ. ಛೇಛೆ, ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋದ? ನೀನು ನನ್ನ ಹಿತೈಷಿ ಕಣಯ್ಯ. ಅದೇನು ಅಂತ ಹೇಳು. ನೀವೇನಾದರೂ ನನ್ನ ಮಗನ್ನ ನಿಮ್ಮ ಅಳಿಯನನ್ನಾಗಿ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಬೇಡ, ಆಲೋಚನೆಗಳನ್ನು ಬಿಟ್ಟು ಬಿಡಿ.